ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ಹತ್ಯೆಯ ಪ್ರಕರಣ ಈಗ ಸಂಚಲನವನ್ನು ಸೃಷ್ಟಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಲ್ಲರ್ ಡಾಕ್ಟರ್ ಅರ್ಥಾತ್ ಕಿರಾತಕ ಗಂಡನ ಕರಾಳ ಮುಖ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತಾ ಇದೆ. ಬೆಂಗಳೂರಿನಲ್ಲಿ ವೈದ್ಯನಿಂದ ಪತ್ನಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪತ್ನಿ ಕೃತಿಕಾ ರೆಡ್ಡಿಗೆ ನಾನೇ ಅನಸ್ತೇಶಿಯಾ ಕೊಟ್ಟಿದ್ದು, ಮೋಸ ಮಾಡಿ ಮದುವೆ ಮಾಡಿದ್ರು, ಹೀಗಾಗಿ ಪತ್ನಿಯ ಹತ್ಯೆಗೆ ಪ್ಲಾನ್ ಅನ್ನು ರೂಪಿಸಿದೆ ಅಂತ ಹೇಳಿದಾನೆ. ವಿಚಾರಣೆಯ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿ ಡಾಕ್ಟರ್ ಮಹೇಂದ್ರ. ಲಿಖಿತ ಹಾಗೂ ವಿಡಿಯೋ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಮಾರತ್ತಹಳ್ಳಿ ಪೊಲೀಸರು. ಬೆಂಗಳೂರಿನಲ್ಲಿ ವೈದ್ಯನಿಂದಲೇ ವೈದ್ಯ ಪತ್ನಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಕಿರಾತಕ ಗಂಡನ ಕರಾಳ ಮುಖ ಅನಾವರಣವಾಗಿದೆ. ಹತ್ಯೆಗೆ ಮೋಟಿವ್ ಏನು ಅನ್ನೋದನ್ನು ಆತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಹೌದು, ನನಗೆ ಮೋಸ ಮಾಡಿದ್ರು, ಮೋಸ ಮಾಡಿ ಮದುವೆ ಮಾಡಿದ್ರು, ಪದೇ ಪದೇ ಅನಾರೋಗ್ಯಕ್ಕೀಡಾಗ್ತಾ ಇದ್ದಂತಹ ಹುಡುಗಿಯನ್ನು ನಾನು ಕಟ್ಟಿದ್ರು, ಇದರಿಂದ ನಾನು ರೋಸಿ ಹೋಗಿ ಹತ್ಯೆಯನ್ನು ಮಾಡಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅನ್ನುವಂತಹ ಮಾತೇ ಇದೆ. ಡಿವೋರ್ಸ್ ಸೇರಿದಂತೆ ಬೇರೆ ಬೇರೆ ಮಾರ್ಗ ಇತ್ತು, ಬಟ್ ಹತ್ಯೆನೇ ಯಾಕೆ ಮಾಡಿದ ಅನ್ನೋದು ಗೊತ್ತಾಗಬೇಕಿದೆ. ಹಾಗಾದರೆ ರಿವೆಂಜ್ಗಾಗಿ ಕೃತಿಕಾ ರೆಡ್ಡಿ ಮರ್ಡರ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಹೌದು ಅಂಥೇಳಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿ. ನನ್ನ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಅನಸ್ತೇಶಿಯಾ ಕೊಟ್ಟಿದ್ದು ನಾನೇ ಅಂಥೇಳಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ. ಕೃತಿಕಾ ರೆಡ್ಡಿ ಪೋಷಕರು ನನಗೆ ವಂಚನೆ ಮಾಡಿದ್ರು, ಮದುವೆ ವಿಚಾರದಲ್ಲಿ ಹಲವು ಸುಳ್ಳುಗಳನ್ನು ಹೇಳಿ ಕೃತಿಕಾ ರೆಡ್ಡಿಯನ್ನು ನನಗೆ ಕಟ್ಟಿದ್ರು, ಮದುವೆ ಮಾಡಿಕೊಟ್ರು. ನಾನು ಜೀವನದಲ್ಲಿ ಒಳ್ಳೆಯ ಕನಸನ್ನು ಕಂಡಿದ್ದೆ, ಮದುವೆಯಾಗಿ ಹಂಗಿರಬೇಕು ಹಿಂಗಿರಬೇಕು ಅಂದ್ಕೊಂಡಿದ್ದೆ. ಆದರೆ ನನಗೆ ಓರ್ವ ರೋಗಿಷ್ಠೆಯನ್ನು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಂತಹ ಹುಡುಗಿಯನ್ನು ಸುಳ್ಳು ಹೇಳಿ ಮದುವೆ ಮಾಡಿಸ್ಬಿಟ್ರು ಅಂಥೇಳಿ ಪೊಲೀಸರ ಮುಂದೆ ಹೇಳಿದ್ದಾನೆ. ಇದೇ ನನ್ನ ಕೊಲೆಗೆ ಕಾರಣ ಅಂತ ಕೂಡ ತಿಳಿಸಿದ್ದಾನೆ. ಕೃತಿಕಾ ಏನೇ ತಿಂದ್ರು ಕುಡಿದ್ರು ಪದೇ ಪದೇ ವಾಂತಿ ಮಾಡ್ತಾ ಇದ್ಲು, ಇದು ನನಗೆ ಇರಿಟೇಟ್ ಮಾಡ್ತಾ ಇತ್ತು, ನನಗೆ ಇದು ಚಿಂತೆಗೊಳಗಾಗುವಂತೆ ಮಾಡಿತ್ತು. ಪಾರ್ಟಿ ಸಮಯದಲ್ಲೂ ಕೂಡ ಹೀಗೆ ಮಾಡಿ ಎಲ್ಲರ ಎದುರು ನನಗೆ ಮುಜುಗರವನ್ನು ತಂದಿಡ್ತಾ ಇದ್ಲು ಕೃತಿಕಾ ರೆಡ್ಡಿ ಅಂಥೇಳಿ ಆಕೆಯನ್ನು ಹತ್ಯೆಗೈದಂತಹ ಗಂಡ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಸ್ನೇಹಿತರು ಕೂಡ ಆಗಾಗ ಈ ಬಗ್ಗೆ ಮೂದಲಿಸ್ತಾ ಇದ್ರು, ಅರ್ಥಾತ್ ಟೀಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ನನಗಿದು ಬಹಿರಂಗವಾಗಿಯೇ ಮುಜುಗರವನ್ನು ತರ್ತಾ ಇತ್ತು. ಚೆನ್ನಾಗಿರೋ ನಿನಗೆ ಯಾಕೆ ಇಂತಹ ಅನಾರೋಗ್ಯ ಪೀಡಿತ ಪತ್ನಿ ಅಂಥೇಳಿ ಎಲ್ಲರೂ ಕೂಡ ಟೀಕಿಸ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರು. ಇದು ನನಗೆ ತಲೆ ಎತ್ತದೇ ಇರುವ ರೀತಿಯಲ್ಲಿ ಮಾಡಿತ್ತು. ಹೀಗಾಗಿ ಆಕೆಯಿಂದ ದೂರ ಆಗೋದಕ್ಕೆ, ಆಕೆಯಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ನಾನು ನಿರ್ಧರಿಸಿದೆ ಅಂಥೇಳಿ ಪೊಲೀಸರ ತನಿಖೆಯಲ್ಲಿ ಆತ ತಪ್ಪೊಪ್ಪಿಕೊಂಡಿದ್ದಾನೆ. ಇರುವ ಸಮಸ್ಯೆಯನ್ನು ಮುಚ್ಚಿಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಸಿದ್ರು. ನನಗೆ ಸಿಗಬೇಕಾದಂತಹ ಪ್ರೀತಿಗಾಗಿ ನಾನು ಬೇರೆಯವರನ್ನು ಪ್ರೀತಿಸ್ತಾ ಇದ್ದೆ. ಕೃತಿಕಾ ಸಾವನ್ನಪ್ಪಿದ್ರೆ ಪ್ರೀತಿಸಿದವಳ ಜೊತೆಗೆ ನಾನು ಸುಖ ಸಂಸಾರವನ್ನು ನಡೆಸಬಹುದು ಅಂಥೇಳಿ ಕೃತಿಕಾ ರೆಡ್ಡಿಯನ್ನು ಹತ್ಯೆ ಮಾಡಿದೆ. ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ, ಬಟ್ ತಗಲಾಕ್ಕೊಂಡೆ. ಕೊಲೆಗೆ ಕಾರಣ, ಕೊಲೆಗೆ ಪ್ಲಾನ್ ಮಾಡಿದಂತಹ ರೀತಿ ಎಲ್ಲವನ್ನು ಕೂಡ ಆತ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಕೃತಿಕಾ ರೆಡ್ಡಿ ಹತ್ಯೆಯಾದ 6 ತಿಂಗಳ ಬಳಿಕ ಮಹೇಂದ್ರ ರೆಡ್ಡಿಯೇ ಗಂಡನೇ ಹತ್ಯೆ ಮಾಡಿರುವಂತಹ ವಿಚಾರ FSL ರಿಪೋರ್ಟಿಂದ ಗೊತ್ತಾಗಿತ್ತು. ಈಗ ಕೊಲೆಗೆ ಮೋಟಿವ್ ಏನು, ಹೇಗೆ ಕೊಲೆಯನ್ನು ಮಾಡಲಾಯಿತು ಎಲ್ಲವನ್ನು ಕೂಡ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟು, ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟು ತಪ್ಪೊಪ್ಪಿಕೊಂಡಿದ್ದಾನೆ ಮಹೇಂದ್ರ ರೆಡ್ಡಿ. ಡಾಕ್ಟರ್ ಕೃತಿಕಾ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ರು. ಈ ಮಹೇಂದ್ರ ರೆಡ್ಡಿ ಅರ್ಥಾತ್ ಕಿಲ್ಲರ್ ಡಾಕ್ಟರ್ ಈತ ಏನಿದ್ದಾನೆ, ಈತ ಹಲವು ವಿಚಾರಗಳನ್ನು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಪತ್ನಿಯ ಹತ್ಯೆಗೆ ಬಳಸಿರುವಂತಹ ಡ್ರಗ್ ಅನ್ನು ಎಲ್ಲಿಂದ ತಂದಿದ್ದಾನೆ ಅನ್ನುವಂತಹ ವಿಚಾರದ ಪತ್ತೆಗಿಳಿದಿದ್ದಾರೆ ಪೊಲೀಸರು. ಹೆಂಡತಿ ಕೊಲೆಯ ವಿಚಾರ ಹೊರಗಡೆ ಬರಬಹುದೆಂಬ ಪ್ಲಾನ್ನಿಂದಲೇ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಕೆಲಸವನ್ನು ಬಿಟ್ಟಿರಬಹುದೆಂಬ ಶಂಕೆಗೆ ಪುಷ್ಟಿ ನೀಡುವಂತಹ ಒಂದಿಷ್ಟು ಅಂಶಗಳು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದ್ದಾವೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಳಕೆಯಾಗಿರುವಂತಹ ಡ್ರಗ್ಸ್ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಪಡೆಯುವುದಕ್ಕೆ ಮುಂದಾಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಳಕೆಯಾಗಿರುವ ಡ್ರಗ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದು, ಹಂತಕ ಡ್ರಗ್ ಅನ್ನು ಎಲ್ಲಿಂದ ತಂದಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಕ್ಲಾರಿಟಿ ಸಿಕ್ಕ ಕೂಡಲೇ ತನಿಖೆಗೆ ಹೊಸ ದಿಕ್ಕು, ಹೊಸ ಆಯಾಮ ಸಿಗುವಂತಹ ಸಾಧ್ಯತೆ ಇದೆ.